ಸೊಸೆ. ಬಾಲು ಅವರೇ, ನೀವು ಮತ್ತೆ ನಿಮ್ಮ ಅಳಿಯ ಆಪರೇಷನ್ ಮುಂಚೆ ಕೆಲವು ಪೇಪರ್ಸ್ಗೆ ಸೈನ್ ಮಾಡಬೇಕಾಗಿದೆ, ತಗೊಳ್ಳಿ. ನೀವೇ ನನ್ನನ್ನು ಕಾಪಾಡಬೇಕು. ಹಾಗಂತ ನಿನ್ ಮನೆ ಹತ್ರ ಬಂದ್ಬಿಟ್ರೆ ಹೇಗೆ? ನನಗ್ ತೊಂದರೆ ಆಗಲ್ವಾ? ನನ್ನ ಪರಿಸ್ಥಿತಿ ಹೀಗಿದೆ, ಆಸ್ಪತ್ರೆ ದುಡ್ಡು ಕಟ್ಟಿಲ್ಲ. ನಾನೇನ್ ಮಾಡ್ಲಿ ಹೇಳು? ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿದ್ದೀನಿ ತಾನೆ. ನೋಡು, ನನ್ನ ಹತ್ರ ಇಷ್ಟೇ ದುಡ್ಡಿರೋದು. ಅದೇನೋ ಬ್ಯಾಲೆನ್ಸ್ ಕಟ್ಬೇಕು ಅಂದಿಲ್ಲ, ಅದನ್ನ ಕಟ್ಟು. ಇದ್ರ ಮೇಲೆ ನನ್ನ ಕೈಲಾಗಲ್ಲಪ್ಪ. ಅಮ್ಮ, ಇಷ್ಟು ದುಡ್ಡು ಇಟ್ಕೊಂಡು ನಾನು ಏನ್ ಮಾಡ್ಲಿ? ನನ್ ಗಂಡನ ಕತೆ ಏನು? ನೋಡಮ್ಮ, ನಾನೆಲ್ಲ ಮಾಡಿದ್ದೀನಿ. ನಿನ್ನಿಂದ ನನ್ಗೆ ಸ್ವಲ್ಪನೂ ಲಾಭ ಇಲ್ಲದೆ ಹೋದ್ರು ನಾನು ನಿನ್ಗೆ ಸಹಾಯ ಮಾಡಿದ್ದೀನಿ. ಆದ್ರೆ ನಮ್ಮ ಮನೆ ಪರಿಸ್ಥಿತಿ ಹೀಗಿದ್ಕೊಂಡು ನಿನ್ಗೆ ಸಹಾಯ ಮಾಡೋದಕ್ಕೆ ನನ್ನ ಕೈಲಾಗಲ್ಲ. ಅಮ್ಮವ್ರೆ, ನಿಮ್ಮನ್ನೇ ನಂಬಿದ್ದೀನಿ, ದಯವಿಟ್ಟು ನನ್ನನ್ನು ಕಾಪಾಡಿ. ನೋಡಮ್ಮ, ನೀನ್ ಇಷ್ಟೊಂದು ಕಣ್ಣೀರ್ ಹಾಕೋತಿದ್ಯಾ. ಈ ಸಂದರ್ಭದಲ್ಲಿ ನಾನೇನ್ ಮಾಡ್ಬೋದು ಅಂದ್ರೆ, ಇಲ್ಲಿ ನೋಡು, ನಾನು ಬೇರೆಯವ್ರ ಹತ್ರ ಮಗು ತಗೋಬೇಕು ಅಂತ ಒಂದಿಷ್ಟು ದುಡ್ಡು ಇಟ್ಕೊಂಡಿದ್ದೀನಿ. ನೀನಂತೂ ಮಗು ಕೊಡಲ್ಲ ಅಂದ್ಬಿಟ್ಟೆ, ಆದ್ರೆ ನಾನ್ ಮಗು ತಗೊಳ್ಳೇಬೇಕು. ಆ ಡೋನರ್ಗೆ ಬೇರೆ ಒಂದಿಷ್ಟು ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀನಿ. ಇಲ್ಲಿ ನೋಡಮ್ಮ, ದಯವಿಟ್ಟು ನೀನು ಮಗು ತಗೋಬೇಕಿರೋ ದುಡ್ಡನ್ನ ಕೊಡಿ ಅಂತ ಮಾತ್ರ ಕೇಳ್ಬೇಡ. ಆಗ್ಲೇ ದಿನ ತುಂಬೋ ಸಂದರ್ಭ ಬಂದಿದೆ. ನಾನು ಹೇಗಾದ್ರೂ ಮಾಡಿ ಮಗುನ ತಗೊಳ್ಳೇಬೇಕು. ಇಲ್ದೆ ಹೋದ್ರೆ ನನ್ಗೆ ಮಗು ಆಗಿಲ್ಲ, ನಾನ್ ನಾಟಕ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಮನೆಯಲ್ಲಿ ನನ್ ಕತೆ ಅಷ್ಟೇನೆ. ನಿಮ್ ಪರಿಸ್ಥಿತಿ ನನಗೆ ಅರ್ಥ ಆಯ್ತು. ನನಗ್ ಮಗು ಬೇಡ, ನೀವೇ ತಗೊಳ್ಳಿ. ಅಯ್ಯೋ ಬೇಡಮ್ಮ ತಾಯಿ, ನಿನ್ ಮಗು ಸವಸನೆ ಬೇಡ. ನೀನಿವತ್ತು ಹೂ ಅಂತೀಯ, ನಾಳೆ ಆಗಲ್ಲ ಅಂತೀಯ. ನಿನ್ನ ನಂಬ್ಕೊಂಡು ನಾನ್ ವ್ಯವಹಾರ ಮಾಡಕ್ ಆಗಲ್ಲ, ಆಮೇಲೆ ನನ್ ಕುತ್ತಿಗೆಗೆ ಬರುತ್ತೆ. ನಿನ್ ಮಗುನ ನೀನೇ ಇಟ್ಕೋ, ನಾನು ಬೇರೆಲ್ಲಾದ್ರೂ ವ್ಯವಸ್ಥೆ ಮಾಡ್ತೀನಿ. ಈಗಾಗ್ಲೇ ನಾನು ಮಗುನ ಹುಡ್ಕೋದಕ್ಕೆ ಶುರು ಮಾಡಿದ್ದೀನಿ. ದುಡ್ಡು ಕೊಡ್ತೀವಿ ಅಂದ್ರೆ ಯಾರ್ ಬೇಕಾದ್ರೂ ಮಗು ಕೊಡ್ತಾರೆ. ಅಮ್ಮವ್ರೆ, ನನ್ನನ್ನು ನಂಬಿ. ಬೇಡಮ್ಮ, ನೀನ್ ಮಗು ಕೊಟ್ಟು ಆಮೇಲೆ ನಿನ್ ಗಂಡ ಸರಿ ಹೋದ್ಮೇಲೆ ಅಮ್ಮವ್ರೆ ನನಗ್ ಮಗು ಬೇಕು ಅಂದ್ರೆ ನನಗ್ ತೊಂದ್ರೆ ಆಗತ್ತೆ. ನಾನು ಒಂದ್ಸಲ ಮಗುನ ಕೊಟ್ಮೇಲೆ ಮತ್ತೆ ಕೇಳಲ್ಲ ಅಮ್ಮವ್ರೆ. ಸರಿ ಸರಿ, ನೀನ್ ಅಳ್ಬೇಡ, ನನ್ ಕೈಲಿ ನೋಡಕ್ ಆಗಲ್ಲ. ನೀನ್ ದುಡ್ಡಿಗೆ ಪರದಾಡೋದು ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ. ಏನೋ ಒಂದ್ ವ್ಯವಸ್ಥೆ ಮಾಡ್ತೀನಿ. ಆದ್ರೆ ಒಂದ್ ಮಾತು, ನಿನ್ ಮಗು ಅಂತೂ ಖಂಡಿತವಾಗ್ಲೂ ನನಗ್ ಬೇಡವೇ ಬೇಡ. ಬೇಡ ಅಂತ ಹೇಳದ್ನಲ್ಲ, ದುಡ್ಡಿಗೆ ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ. ನೀನ್ ಹೋಗ್. ಬರ್ತೀನಿ. ಅಲ್ಲ, ನಾನೇನ್ ದಡ್ಡಿನ? ನಿನ್ ಮಗು ಪಡೆಯೋದಕ್ಕೆ ನಾನು ಇಷ್ಟೆಲ್ಲ ತಂತ್ರ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ನೀನೆಲ್ ಮಗು ಕೊಡ್ತೀಯ? ಅದಕ್ಕೆ ಮಗು ಬೇಡ ಅಂತ ಡ್ರಾಮಾ ಮಾಡಿದ್ದ. ಅಣ್ಣ, ಮಾವ ಹೇಗಿದ್ದಾರಣ್ಣ? ಕಿಟ್ಟಮ್ಮ, ಕಷ್ಟದಲ್ಲಿರೋರಿಗೆ ಸುಖ ಬಂದ್ರೆ ನೋಡ್ಬೋದು, ಆದ್ರೆ ಸುಖದಲ್ಲಿದ್ದವ್ರ ಕಷ್ಟ ಬಂದ್ರೆ ನೋಡಕ್ಕಾಗಲ್ಲ. ಅಣ್ಣ, ಹೌದಮ್ಮ, ಅಣ್ಣನ್ ನೋಡಿದಾಗ ನನ್ಗೆ ಹಾಗೆ ಅನ್ಸಿತ್ತು.
ಅವ್ರು ಈ ಮನೆಯಲ್ಲಿ ಸುಖದ ಸುಪ್ಪತ್ತಿಗೆಲ್ಲಿದ್ರು. ಅವ್ರಿಗೆ ಈ ದುರ್ಗತಿ ಬಂದಿರೋದನ್ನ ನನ್ನ ಕಣ್ಣಿಂದ ನೋಡಕ್ಕಾಗಿಲ್ಲಮ್ಮ. ಆದ್ರೂ ಅಣ್ಣ ಒಂಚೂರು ನೋವು ಪಡ್ತಾ ಇಲ್ಲ. ಅದನ್ನೆಲ್ಲ ನಗ್ನಗ್ತಿದ್ದಾರೆ. ಎಲ್ಲಾನು ಸಮಾನವಾಗಿ ತಗೋತಾ ಇದ್ದಾರೆ. ಇಲ್ಲಿದ್ದಾಗ ಸುಖದಲ್ಲಿದ್ದೀನಿ ಅಂತ ಬೀಗ್ಲಿಲ್ಲ, ಅಲ್ಲಿದ್ದೀನಿ ಅಂತ ಕಣ್ಣೀರು ಹಾಕ್ತಿಲ್ಲ. ಇದ್ದಮ್ಮ, ಅವ್ರು ಜೈಲಲ್ಲಿದ್ರು ಆ ಜೈಲಿನ ಅಧಿಕಾರಿಗಳು ಪ್ರತಿಯೊಬ್ರು ಅವ್ರಿಗೆ ಎಷ್ಟು ಗೌರವ ಕೊಡ್ತಾರೆ ಗೊತ್ತಾ? ಹಾ, ಹಿಂದೆ ಮಾತಾಡೋರು ತುಂಬಾ ಜನ ಇದ್ದಾರೆ, ಆದ್ರೆ ಅವ್ರ ಮರ್ಯಾದೆಗೆ ಕುಂದು ಬಂದಿಲ್ಲ. ಹಾ, ಅವ್ರ ಹತ್ರ ನಾನು ತುಂಬಾ ಮಾತಾಡ್ಬೇಕಿತ್ತಮ್ಮ. ಹೌದಾ? ಮಾವ ಏನ್ ಹೇಳಿದ್ರು? ಅಯ್ಯೋ, ಅವರು ಬರೀ ನಿಮ್ ಬಗ್ಗೆನೇ ಕೇಳಿದ್ದು. ಕೀರ್ತಿ ಹೇಗಿದ್ದಾಳೆ, ಅವಳ ಆರೋಗ್ಯ ಹೇಗಿದೆ, ಡಾಕ್ಟರ್ ಹತ್ರ ಹೋಗ್ತಿದ್ದಾಳ, ಡೆಲಿವರಿ ಯಾವಾಗಂತೆ ಅಂತ ಬರೀ ನಿಮ್ ಮಾತೆ. ಕೀರ್ತಮ್ಮ, ಅವ್ರು ಹೇಳಿದ್ರು ನನ್ ಶಾರದಾ ಬರೋ ದಿನ ಹತ್ರ ಬಂತು ಅಂತ. ಶಾಸ್ತ್ರತ್ತೆದ? ಹಾ, ನಿಮ್ ಹೊಟ್ಟೆಲಿ ಶಾರದಮ್ಮವ್ರು ಹುಟ್ಟು ಬರ್ತಾರೆ ಅಂತ ಅವ್ರ ನಂಬಿಕೆ. ನಿಮ್ಗೆ ಹೆಣ್ಣೆ ಆಗೋದು ಅಂತಿದ್ರು. ಅಣ್ಣ, ಮಾವ ಅಷ್ಟೊಂದು ಭರವಸೆ ನಂಬಿಕೆ ಇಟ್ಕೊಂಡಿದಾರ? ಹೌದಮ್ಮ, ಲಾಯರು ನನ್ನನ್ನು ಬಿಡಿಸೋದಕ್ಕೆ ಓಡಾಡ್ತಾ ಇದ್ದಾರೆ. ನಾನು ಖಂಡಿತ ಹೊರಗೆ ಬಂದೇ ಬರ್ತೀನಿ ಅಂತ ಅವ್ರ ನಂಬಿಕೆ. ಅವ್ರು ಜೈಲಲ್ಲಿದ್ರು, ಮನೆಯಲ್ಲಿ ಇರೋರ್ನೆಲ್ಲರನ್ನೂ ವಿಚಾರಿಸಿದ್ರು, ವಸುದಮ್ಮನ ಆರೋಗ್ಯನೂ ವಿಚಾರಿಸಿದ್ರು. ಅವ್ರಿಗೆ ನಮ್ಮೆಲ್ಲರ ಮೇಲೂ ಎಷ್ಟು ಪ್ರೀತಿ, ವಿಶ್ವಾಸ, ಕಾಳಜಿ. ನಮ್ಮಣ್ಣ ಅಂದ್ರೆ ನಮ್ಮಣ್ಣ ಕಿತ್ತಮ್ಮ. ವಸುದಾ, ಹೇ ವಸುದಾ, ಹುಟ್ಟೋ ನಿನ್ ಮಗುಗೆ ಹೊಸ ಬಟ್ಟೆಗಳು ತರಬೇಕು. ನಾನೇ ಹೋಗಿ ತರ್ತೀನಿ. ಅದೇ ಒಂದು ಸಂಭ್ರಮ ನೋಡು. ಎಲ್ಲಿ ಯಾವ ಕಲರಲ್ಲಿ ಬೇಕು ಅಂತ ಹೇಳ್ಬಿಡಮ್ಮ, ಬರ್ಕೊಂಡ್ಬಿಡ್ತೀನಿ. ಅದೆಲ್ಲ ಯಾಕೆ? ಇದೊಳ್ಳೆ ಚೆನ್ನಾಗಿದೆಯಲ್ಲ. ನಿಮ್ಗೆ ಗೊತ್ತಲ್ಲ, ಮುಂದೆ ನೀವೇ ನಿಂತು ಎಲ್ಲಾನು ನಿಭಾಯಿಸ್ಬೇಕಲ್ಲ ಅತ್ತೆ. ಅದು ಸರಿಯೇನೋ. ನಾನು ಹೋಗಿ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಂದ್ಬಿಡ್ತೀನಮ್ಮ. ನಾಳೆ ದಿನ ನೀನು ಅತ್ತೆ ನನ್ನ ಮಗುಗೆ ಇದು ಚೆನ್ನಾಗಿ ಕಾಣ್ತಿಲ್ಲ, ಈ ಕಲರ್ ಒಪ್ತಿಲ್ಲ, ಇದು ಓಲ್ಡ್ ಫ್ಯಾಷನ್ನು, ನಿಮ್ಮ ಕಾಲದ್ದು ಅಂತೆಲ್ಲ ಹೇಳ್ಬಿಟ್ರೆ ಬೇಡಮ್ಮ, ಬೇಡ. ಅದಕ್ಕೆ ಈಗಲೇ ಹೇಳ್ಬಿಡು. ಮಗು ಹುಟ್ಟೋದ ಗ್ಯಾರಂಟಿ ಇಲ್ಲ. ಮಗು ಹುಟ್ಟದೆ ಏನೇ ಹೇಳ್ತಾ ಇದೀಯ ನೀನು? ಹಂಗೆಲ್ಲ ಗೊತ್ತಾತೆ. ಏನ್ ಗೊತ್ತಿದೆ? ನಾನು ಮಗು ಇಬ್ರಲ್ಲಿ ಯಾರಾದ್ರೂ ಒಬ್ರು ಮಾತ್ರ ಉಳಿಯಕ್ ಸಾಧ್ಯ ಅಂತ. ವಿಷಯ ಗೊತ್ತಾಗ್ಬಾರ್ದು ಅಂತ ನೀವೆಲ್ಲ ಎಷ್ಟು ಕಷ್ಟಪಟ್ರಿ, ಏನೆಲ್ಲ ಮಾಡಿದ್ರಿ. ಆದ್ರೂ ನನಗೆ ಗೊತ್ತಾಗೋಯ್ತು, ನನ್ ಬದುಕಲ್ಲ ಅಲ್ವಾ ಅತ್ತೆ? ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ಯಾರು ಹೇಳಿ ನಿನ್ಗೆ ಹಾಗಂತ? ಎಂಥದ್ದಿಲ್ಲ. ನಿನ್ಗೇನು ಆಗಿಲ್ಲ ಕಣೆ. ಚೆನ್ನಾಗಿದೀಯಾ, ಆರೋಗ್ಯವಾಗಿದೀಯಾ. ಅದನ್ನೆಲ್ಲ ನಿನ್ ಮನಸ್ಸಿಗೆ ಹಚ್ಕೋಬಾರ್ದು. ನಿನ್ಗೇನು ಆಗಿಲ್ಲ, ಏನೂ ಆಗಿಲ್ಲ. ನಂಗೆಲ್ಲ ಗೊತ್ತತ್ತೆ.
ನನ್ನನ್ನು ಸಮಾಧಾನವಾಗಿಡ್ಬೇಕು, ಸಂತೋಷ ಪಡಿಸ್ಬೇಕು ಅಂತ ನೀವೇನೆಲ್ಲ ಮಾಡಿದ್ರಿ. ನನ್ನನ್ನ ಎಷ್ಟು ದಿನ ಉಳಿಸ್ಕೊಳಕ್ ಸಾಧ್ಯನೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಷ್ಟೆಲ್ಲ ಸುಳ್ಳು ಹೇಳಿದ್ರಿ. ಆದ್ರೆ ಸತ್ಯ ಗೊತ್ತು ಮಾಡ್ಕೊಂಡ್ಬಿಟ್ಟೆ ಅತ್ತೆ. ಆದ್ರೆ ನನ್ ಸಂತೋಷ ಆಗ್ತಿದೆ. ನನ್ ಜೀವ ಉಳಿಸೋದಕ್ಕೆ ನೀವೆಲ್ಲ ಎಷ್ಟು ಕಷ್ಟಪಟ್ರಿ. ನನ್ನನ್ನು ರಕ್ಷಣೆ ಮಾಡೋದಕ್ಕೆ ಇಡೀ ಒಗ್ಗಟ್ಟು ಮನೆ ಕುಟುಂಬನೇ ನಿಂತ್ಬಿಟ್ಟಿದೆ. ಪ್ರತಿಯೊಬ್ರು ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರಿ, ದೇವ್ರ ಮೊರೆ ಹೋದ್ರಿ. ಇಂಥ ಕುಟುಂಬದಲ್ಲಿ ಹುಟ್ಟೋದಕ್ಕೆ ನಾನು ಪುಣ್ಯ ಮಾಡಿದ್ದೀನತ್ತೆ, ಪುಣ್ಯ ಮಾಡಿದ್ದೀನಿ. ಯಾಕೆ ಕಣ್ಣೀರಾಗ್ತೀರಾ ಅತ್ತೆ? ಸಮಾಧಾನ ಮಾಡ್ಕೊಳ್ಳಿ. ನೋಡ, ದೇವ್ರನ್ ಬೇರೆದು ಯಾವುದು ಇಲ್ಲ ಕಣೆ. ಡಾಕ್ಟರ್ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡ್ತಿದ್ದಾರೆ. ನನಗೆ ನಂಬಿಕೆ ಇದೆ. ನಾನು ನಂಬಿದ ದೇವರು ಕೈ ಬಿಡೋಲ್ಲ. ನಾನು ನಂಬಿದ ದೇವರು ನನ್ನ ಕೈ ಬಿಡೋಲ್ಲ. ಅತ್ತೆ, ಅಕಸ್ಮಾತ್ ನಾನು ಸತ್ತೋದ್ರೆ? ವಸುಧಾ, ಹಾಗೆಲ್ಲ ಮಾತಾಡ್ಬೇಡ. ಅಕಸ್ಮಾತ್ ನಾನು ಸತ್ತೋದ್ರೆ ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಅತ್ತೆ. ಯಾವುದೇ ಕಾರಣಕ್ಕೂ ಅದಕ್ಕೆ ಅನಾಥ ಅಂತ ಅನ್ನಿಸ್ಬಾರ್ದು. ವಸುಧಾ, ನನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ನಿಮ್ ಮಡ್ಲಲ್ಲಿ ನನ್ನನ್ನ ಬೆಳೆಸಿದ್ರಿ. ನನ್ ಮಗುನ ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅತ್ತೆ. ನನ್ ಮಗುನ ನಿಮ್ ಮಡ್ಲಿಗೆ ಹಾಕಿ ಹೊರಟೋಗ್ತೀನಿ. ನಿನ್ಗೇನು ಆಗಲ್ಲ ವಸುಧಾ, ನಿನ್ಗೇನು ಆಗೋಲ್ಲ. ಅತ್ತೆ, ಅಕಸ್ಮಾತ್ ನಾನು ಸತ್ತೋದ್ರೆ ನನ್ ಮಗುನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀರಾ ಅಲ್ವಾ? ವಸುಧಾ, ಯಾಕಕ್ಕೆ ಕಣ್ಣಲ್ಲಿರು? ಏನಾಯ್ತು? ಏನಿಲ್ವೇ, ನೀ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಅವಳು ಯಾವ್ದೋ ಕತೆ ಹೇಳ್ತಿದ್ಲು, ಹಳೆ ಕತೆಗಳು. ನಕ್ಕು ನಕ್ಕು ಕಣ್ಣಲ್ಲೇ ನೀರು ಬಂದ್ಬಿಡ್ತು ನೋಡು. ಹೌದಮ್ಮ, ಅತ್ತೆಗೆ ಯಾವ್ದೋ ಜೋಕ್ ಹೇಳ್ತಾ ಇದ್ದೆ. ಏನ್ ತಮಾಷೆ ಮಾಡ್ತಾಳೆ ಕಡೆ ನಿನ್ ಮಗಳು. ಅಲ್ಲ ರೀ, ನಿಮ್ ಕಾನ್ಸೆಪ್ಟೇ ನನಗೆ ಅರ್ಥ ಆಗ್ತಿಲ್ಲಪ್ಪ. ಒಂಚೂರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ. ಬೇಡ, ಅದು ವರ್ಕೌಟ್ ಆಗಲ್ಲ, ಖಂಡಿತ ವರ್ಕೌಟ್ ಆಗಲ್ಲ. ನೋಡಿ, 11 ಗಂಟೆಗೆ ಮೀಟಿಂಗ್ ಇದೆ, ನಾನು ಬಂದು ಮಾತಾಡ್ತೀನಿ. ಓಕೆ ಓಕೆ. ಬೆಳಗ್ಗೆ ತಲೆ ಬಿಸಿ ಮಾಡ್ತಾರೆ. ಬಿಸಿ ಬಿಸಿ ತಲೆ ಬಿಸಿಗೆ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಹೋಗ್ತಾ ಇರುತ್ತೆ. ಥ್ಯಾಂಕ್ ಯು. ಯಾರ್ದು ರಾಘವ್ ಫೋನು? ಆಫೀಸ್ನವ್ರದ್ದು ಕೀರ್ತಿ. ಇಲ್ಲಿ ಯಾರು ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗೋ ಮನಸ್ಥಿತಿಲೂ ಯಾರು ಇಲ್ಲ ಅನಿಸ್ತದೆ. ಎಲ್ಲರೂ ಇದು ಹೀಗೆ ಆಗುತ್ತೆ, ಅದು ಹಾಗೆ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬದುಕ್ತಾ ಇದ್ದಾರೆ. ಕ್ರಿಯೇಟಿವ್ ಆಗಿ ಯೋಚನೆ ಮಾಡಕ್ಕೆ ಯಾರಿಗೂ ಬರ್ತಿಲ್ಲ. ಹೊಸದಾಗಿ ಏನ್ ಮಾಡ್ಬೇಕು ಅನ್ನೋ ಐಡಿಯಾನೇ ಯಾರಿಗೂ ಇಲ್ಲ. ಎಲ್ಲ 1947 ಕಾಲದಲ್ಲಿ ಬದುಕ್ತಿದ್ದಾರೆ. ಹೌದಾ? ಹೌದು ಕೀರ್ತಿ, ಎಲ್ಲರೂ ಹಳೆ ಐಡಿಯಾ, ಹಳೆ ಕಾನ್ಸೆಪ್ಟ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ಯಾರು ಡಿಫ್ರೆಂಟ್ ಆಗಿ ಥಿಂಕೇ ಮಾಡ್ತಿಲ್ಲ. ನಮ್ಮ ಕಂಪ್ನಿನ ಬೆಳೆಸೋದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಪರವಾಗಿಲ್ವೇ, ಒಂದ್ ಫೋನ್ ಕಾಲಲ್ಲೇ ಇಷ್ಟೊಂದು ವಿಷಯ ತಿಳ್ಕೊಂಡ್ಬಿಟ್ಟಿದ್ದೀರಿ. ನಿಜಕ್ಕೂ ರಾಘವ್, ನಿಮ್ ತರ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋ ವ್ಯಕ್ತಿ ನಮ್ ಕಂಪ್ನಿಲಿ ಕೆಲಸ ಮಾಡಿದ್ರೆ ನಮ್ ಕಂಪ್ನಿ ದೊಡ್ಡ ಹೆಸರು ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ಮಾಡ್ಬೇಕು ಕೀರ್ತಿ, ಆದ್ರೆ ಇಂಥ ಕೆಲಸ ಮಾಡೋದಕ್ಕೆ ಹೊಸ ಹೊಸ ಐಡಿಯಾಗಳು ಬೇಕು. ಜನ ಚೇಂಜ್ ಕೇಳ್ತಾರೆ. ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಬಿಡಿ ಅಣ್ಣ. ಏಯ್ ಅಣ್ಣ, ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಬೇಕಲ್ಲ.
ನನ್ಗೊಂದು ಐಡಿಯಾ ಬಂತಣ್ಣ. ಈಗ ಮಾಡಿದ್ರೆ ಹೇಗೆ? ಹೇಗೆ? ನಿಮ್ಗೆ ಕಬಡ್ಡಿ ಆಟ ಗೊತ್ತಲ್ಲ? ಕಬಡ್ಡಿ 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 ಮುಂದೆ ಕೇಳು. ಅಣ್ಣ, ನನಗಿಬ್ರು ಕಬಡ್ಡಿ ಆಡೋರು ಗೊತ್ತಿದ್ದಾರೆ. ಅವ್ರನ್ನ ಇಟ್ಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಸಕ್ಕದಾಗಿ ಆಡ್ತಾರೆ ಗೊತ್ತಾ? ಆಗ ನಮ್ ಸೀರೆಗಳು ಕಡ್ಲೆಪುರಿ ಖಾಲಿ ಆದ ಖಾಲಿ ಆಗತ್ತೆ. ಲೋ ಸುಮ್ನಿರೋ. ಕಬಡ್ಡಿ ಆಡೋರ್ಗೆ ಯಾರಾದ್ರೂ ಸೀರೆ ಉಡ್ಸಕ್ಕಾಗತ್ತಾ? ನೀವ್ ಹೇಳಿದ್ರಿ ಜನ ಚೇಂಜ್ ಕೇಳ್ತಾರೆ ಅಂತ, ಅದಕ್ಕೆ ಈ ಐಡಿಯಾ ಹೇಳ್ತೆ. ತಂದೆ ಚೆನ್ನಾಗಿ ಹೇಳ್ತೀಯ ಕಣ. ಅವ್ರನ್ನ ಹಾಕೊಂಡು ಆಡ್ ಮಾಡಿದ್ರೆ ಕತೆ ಮುಗೀತು ಅಲ್ವೋ? ಸುಂದರವಾಗಿರೋ ಹುಡುಗಿರ್ನ ಹಾಕೊಂಡು ಆಡ್ ಮಾಡಿದ್ರೇನೆ ಯಾರು ನೋಡಲ್ಲ. ಅಂತದ್ರಲ್ಲಿ ಕಬಡ್ಡಿ ಆಡೋರ್ನ ಕರ್ಕೊಂಡ್ಬಂದು ಅವ್ರಿಗೆ ಸೀರೆ ಉಡ್ಸಿ ಆಡ್ ಮಾಡಿದ್ರೆ ಅದನ್ನ ಯಾರೋ ನೋಡ್ತಾರೆ. ತಲೆ ಇಲ್ವೇನೋ? ಮಾರುತಿ ಅಣ್ಣ, ಈ ಐಡಿಯಾ ಒಂಚೂರು ಚೆನ್ನಾಗಿಲ್ಲ. ಚೆನ್ನಾಗಿರೋ ಐಡಿಯಾ ಯಾವ್ದಾದ್ರು ಇದ್ರೆ ಹೇಳಿ. ಅದೇ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದ್ರಲ್ಲಿ. ಅಕ್ಕ, ನಾನೊಂದು ಐಡಿಯಾ ಹೇಳಲಾ? ನೀನು ಒಂದು ಐಡಿಯಾ ಹೇಳ್ತೀಯಾ? ಹೇಳು ಶೀಲಾ, ಅದೇನು? ಏನಿಲ್ಲ, 10 ವರ್ಷದ ಚಿಕ್ಕ ಮಕ್ಕಳಿಗೆ ಅಲಂಕಾರ ಮಾಡಿ ನಮ್ ಕಂಪ್ನಿ ರೇಷ್ಮೆ ಸೀರೆನ ಹುಡ್ಸಿ ಯಾವ್ದಾದ್ರು ದೇವಸ್ಥಾನದಲ್ಲೋ ಇಲ್ಲೋ ನದಿ ತೀರದಲ್ಲೋ ನಿಲ್ಸಿದ್ರೆ ಹೇಗಿರುತ್ತೆ? ಚೆನ್ನಾಗಿದೆ, ಆದ್ರೆ ಇನ್ನೂ ಚೆನ್ನಾಗಿರೋ ಐಡಿಯಾ ಹುಡುಕ್ಬೋದು ಅನ್ನಿಸ್ತಿದೆ. ಒಟ್ನಲ್ಲಿ ಡಿಫ್ರೆಂಟ್ ಆಗಿರ್ಬೇಕು. ಹಾ, ಇನ್ನೊಂದು ಹೇಳ. ಇಬ್ರು ಲವರ್ಸ್ ಇರ್ತಾರೆ, ಅವರಿಬ್ರಿಗೆ ಮದ್ವೆ ಸೆಟ್ಲ್ ಆಗಿರುತ್ತೆ. ಹುಡುಗನ ಮನೆ ಅವ್ರನ್ನೆಲ್ಲ ಹುಡುಗಿ ಮನೆಗೆ ಕರ್ಕೊಂಡು ಹೋಗಿರ್ತಾನೆ. ಆಗ ಹುಡುಗಿಗೆ ಒಂದ್ ರೇಷ್ಮೆ ಸೀರೆ ಗಿಫ್ಟ್ ಮಾಡ್ತಾನೆ. ಹುಡುಗಿ ಅದನ್ನ ನೋಡಿ ಅವಳ ಕಣ್ಣಲ್ಲಿ ನೀರ್ ಬರುತ್ತೆ. ಅವಳು ಓಡ್ ಬಂದು ಹುಡುಗನ ತಬ್ಕೊಂತಾಳೆ. ಆಗ ಹುಡುಗನ ಮನೆ ಕಡೆಯವರೆಲ್ಲ ಕ್ಲಾಪ್ ಮಾಡ್ತಾರೆ. ಹುಡುಗಿ ನಾಚ್ಕೊಂತಾಳೆ. ಆಗ ನಿಮ್ ಕಂಪ್ನಿ ರೇಷ್ಮೆ ಸೀರೆ ಅವರಿಬ್ಬರನ್ನು ಒಂದ್ ಮಾಡ್ದಾಗಿರುತ್ತೆ. ಐಡಿಯಾ ಚೆನ್ನಾಗಿದೆ. ಇದಕ್ಕೆ ಯಾರಾದ್ರೂ ಸಿನಿಮಾ ಹೀರೋಯಿನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಜನನು ನೋಡ್ತಾರೆ. ಅಯ್ಯೋ ಬೇಡ, ನೀವ್ ಅಲ್ಲೇ ತಪ್ಪು ಮಾಡ್ತಿರೋದು. ಫಿಲ್ಮ್ ಹೀರೋಯಿನ್ಗಳು ಈ ವಾರ ಇದ್ದವ್ರು ಮುಂದಿನ ವಾರ ಇರಲ್ಲ, ಮುಂದಿನ ವಾರ ಇದ್ದವ್ರು ಅದ್ರ ಮುಂದಿನ ವಾರ ಇರೋದಿಲ್ಲ. ಕನ್ನಡ ಬೇರೆ ಬರೋದಿಲ್ಲ, ಎಲ್ಲೆಲ್ಲಿಂದನೋ ಕರ್ಕೊಂಡ್ ಬರ್ತಾರೆ. ಅದಕ್ಕೆ ಟಿವಿ ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿರೋರ್ನ ಕರ್ಕೊಂಡ್ ಬರ್ಬೇಕು. ಅವರು ಮನ್ಸಿಗೆ ಹತ್ರ ಆಗಿರ್ತಾರೆ. ಅವ್ರು ನಮ್ ಸೀರೆ ಬಗ್ಗೆ ಮಾತಾಡಿದ್ರೆ ಎಷ್ಟು ಬೆಲೆ ಇರುತ್ತೆ ಗೊತ್ತಾ? ಸೂಪರ್, ಚೆನ್ನಾಗಿದೆ ಅಲ್ಲ? ಖಂಡಿತ ಟಿವಿ ಸೀರಿಯಲ್ ಅವ್ರನ್ನ ಹಾಕೊಂಡು ಮಾಡ್ತೀನಿ. ಥ್ಯಾಂಕ್ ಯು ಶೀಲಾ, ಒಳ್ಳೆ ಐಡಿಯಾ ಕೊಟ್ಟೆ. ಓಕೆ ಕೀರ್ತಿ, ನಾನು ಹೊರಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್ಪಾ. ಶರಣ. ಹುಷಾರಾಗಿ ಹೋಗಿ ಬನ್ನಿ. ಒಳಗ್ ಪೋ. ಏನು ಅಷ್ಟೊಂದು ಸಂತೋಷವಾಗಿದ್ಯಾ? ಕುಣಿದು ಕುಪ್ಪಳಿಸ್ತಾ ಇದ್ಯಾ? ನನಗೆ ಸಿಟ್ಟು ತರಿಸ್ಬೇಕು ಅಂತ ನನ್ಗಾಗದೆ ಇರೋರ ಜೊತೆ ಅಲ್ಲಿ ನಿಂತು ಲಲ್ಲೆ ಹಿಡ್ತಾ ಇದ್ಯಾ? ನಿನ್ ಹುಟ್ಟಡ್ಸೋದಕ್ಕೆ ನನಗೆ 2 ಸೆಕೆಂಡ್ ಸಾಕು ಶೀಲಾ. ಅಕ್ಕ, ನಾನು ಅವ್ರ ಜೊತೆ ಇರೋದಕ್ಕೂ ಕಾರಣ ಇದೆ. ಏನ್ ಕಾರಣ? ಅವ್ರ ಜೊತೆ ನಿಂತ್ಕೊಂಡು ಏನ್ ಮಾತಾಡ್ತಾ ಇದ್ದೆ ನೀನು? ಅಂತ ವಿಷಯ ಏನೇ ಇದೆ? ಅಯ್ಯೋ ಅಕ್ಕ, ನಾನು ಅವ್ರ ಜೊತೆ ಮಾತಾಡ್ತಿದ್ದಿದ್ ನಿಮ್ಗೋಸ್ಕರ. ಅಂದ್ರೆ ಮೊದಲು ನಾನು ಅವ್ರ ವಿಶ್ವಾಸನ ಸಂಪಾದನೆ ಮಾಡ್ಕೋತೀನಿ. ಅವರಿಗೆ ನನ್ನ ಮೇಲೆ ನಂಬಿಕೆ ಬರೋ ತರ ನಡ್ಕೋತೀನಿ. ನಾನು ಓಪನ್ ಆಗಿ ಮಾತಾಡಿದ್ರೆ ತಾನೇ ಅವ್ರು ನನ್ನ ಹತ್ರ ಎಲ್ಲಾ ವಿಷಯನೂ ಮಾತಾಡೋದು. ಅವಾಗ ನಮ್ಗೆ ತಾನೇ ಅನುಕೂಲ. ಅದ್ ಸರಿ. ಹಾ, ಅದಕ್ಕೆ ತುಂಬಾ ಹತ್ರವಾಗಿ ಅವ್ರ ಜೊತೆ ಇದ್ದು ಅವ್ರ ನಂಬಿಕೆ ವಿಶ್ವಾಸನ ಗಳಿಸ್ಕೊಂಡು ನಿಮ್ ತಂದೆನ ಅವ್ರು ಎಲ್ಲಿ ಮುಚ್ಚಿಟ್ಟಿದ್ದಾರೆ ಅನ್ನೋ ವಿಷಯನ ತಿಳ್ಕೊಳ್ತೀನಿ.
ಬಿಂಕ ಬಿಗುಮಾನದಿಂದ ಇದ್ರೆ ಅವ್ರು ಆ ವಿಷಯನೆಲ್ಲ ನನ್ನ ಹತ್ರ ಬಾಯ್ ಬಿಡ್ತಾರಾ? ಅದು ನಿಜಾನೇ. ಹಾ, ಅದು ಅಲ್ಲದೆ ಅದು ತುಂಬಾ ರಹಸ್ಯವಾದ ವಿಷಯ. ಆ ರಹಸ್ಯವಾದ ವಿಷಯನ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದಾರೆ. ಅದನ್ನ ನಾನು ತಿಳ್ಕೊಳ್ಳೋದು ಅಂತಂದ್ರೆ ತಮಾಷೆನ? ಅದಕ್ಕೇನೆ ನಾನು ಅವ್ರ ಜೊತೆ ಇರೋದು. ನನಗೂ ಭಯ ಇದೆ ಅಕ್ಕ. ನಾನು ಒಂದು ಚೂರು ಎಚ್ಚರ ತಪ್ಪಿದ್ರು ನನ್ನ ಕುತ್ತಿಗೆ ಬರುತ್ತೆ ಅಂತ ನನಗೆ ಗೊತ್ತು. ಸರಿ, ನಮ್ಮ ತಂದೆ ಬಗ್ಗೆ ಏನಾದರೂ ನಿನಗೆ ಸಣ್ಣ ಮಾಹಿತಿನಾದರೂ ಸಿಗ್ತಾ? ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಯ್ತಾ? ಸೊಸೆ